ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ, ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಕಬೀರನ ಬೋಧನೆಗಳು ಯಾವುವು? 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಕಬೀರನ ಬೋಧನೆಗಳು ಯಾವುವು? ಕಬೀರರು 1440ರಿಂದ 1510ರ ಕಾಲಘಟ್ಟದಲ್ಲಿ ಜೀವಿಸಿದಂತವರು. ಇವರು ರಮಾನಂದರ ವಿದ್ಯಾರ್ಥಿಯಾಗಿದ್ದರು ಮತ್ತು ಹೆಚ್ಚಿನ ಸಮಯವನ್ನ ಅವರ ವಾರಣಾಸಿಯಲ್ಲಿ ಕಳೀತಾರೆ ಮಕ್ಕಳೇ. ಓಕೆನಾ? ಸೊ ಅವರು ಹುಟ್ಟಿರುವಂತಹ ಪ್ರದೇಶ ಅಂದ್ರೆ ವಾರಣಾಸಿಯ ಜುಲಾಸ್ ನೇಕಾರ ಕಸುಬಿನ ಮುಸ್ಲಿಂ ಕುಟುಂಬದಲ್ಲಿ ಬೆಳೆದರವರು. ಅವರು ತಮ್ಮ ಹೊಸ ತತ್ವಶಾಸ್ತ್ರವನ್ನ ಬೋಧಿಸಲು ಪ್ರಾರಂಭ ಮಾಡ್ತಾರೆ. ಜಾತಿ ವ್ಯವಸ್ಥೆ ಮತ್ತು ಬಹುವಿಗ್ರಹಾರಾಧನೆಯನ್ನ ಖಂಡಿಸಿ ದೇವರು ಒಬ್ಬನೇ ಮತ್ತು ಹಿಂದೂ ಮತ್ತು ಮುಸ್ಲಿಮರಿಗೂ ಒಬ್ಬನೇ ದೇವರು ಎಂಬುದನ್ನ ಅವರು ಬೋಧಿಸ್ತಾರೆ. ಅವರ ಅನುಯಾಯಿಗಳಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು ಮಕ್ಕಳು. ಓಕೆನಾ? ಅವರು ಈ ಎರಡೂ ಸಮುದಾಯಗಳ ನಡುವೆ ಸಾಮರಸ್ಯ ಮತ್ತು ಸಹಿಷ್ಣುತೆಗಳನ್ನು ತರಲು ಪ್ರಯತ್ನ ಮಾಡ್ತಾರೆ. ಕಬೀರರು ದೋಹಾಗಳ ಎಂದು ಕರೆಯುವ ದ್ವಿಪದಿಗಳನ್ನ ರಚಿಸ್ತಾರೆ. ಹಿಂದಿ ಭಾಷೆಯಲ್ಲಿ ಈ ದ್ವಿಪದಿಗಳನ್ನ ಕಬೀರರು ರಚಿಸ್ತಾರೆ. ಉತ್ತರ ಭಾರತದಲ್ಲಿ ಇಂದಿಗೂ ಕೂಡ ಹಿಂದೂ ಮತ್ತು ಮುಸ್ಲಿಮರು ಈ ದೋಹಾಗಳನ್ನ ಪಠಿಸ್ತಾರೆ. ಕಬೀರರ ಅನುಯಾಯಿಗಳನ್ನ ಕಬೀರ ಪಂಥಿಗಳು ಎಂದು ಕರೆಯಲಾಗತ್ತೆ. ಅಂದ್ರೆ ಕಬೀರ ಮಾರ್ಗದಲ್ಲಿ ನಡೆಯುವ ಪ್ರವಾಸಿಗರು. ಓಕೆನಾ? ಕಬೀರನು ಭಾರತದ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು.